ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಉಡಿಸಾ ರೆಸಿಪಿನ ಒಂದು ಒಳ್ಳೆ ರೆಸಿಪಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಇದ್ರ ಮುಂದೆ ಮಟನ್ ಚಿಕನ್ನು ಕೂಡ ಏನು ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬದನೆಕಾಯಿನ, ಗುಂಡು ಬದನೆಕಾಯಿ, ಕಪ್ಪು ಬದನೆಕಾಯಿನ ತೊಗೊಂಡು ಈ ರೀತಿ ಕ್ಯೂಬ್ ಆಗಿ ಕಟ್ ಮಾಡಿಕೊಂಡು, ದಪ್ಪ ದಪ್ಪ ಹೋಳಾಗಿ ಕಟ್ ಮಾಡಿಕೊಂಡು, ಅದಕ್ಕೆ ಅರಿಶಿನ ಪುಡಿ, ಉಪ್ಪನ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ನೋಡೋದಕ್ಕೆ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇವಾಗ ಬಾಣಲಿಗೆ ಎಣ್ಣೆ ಹಾಕಿ ನಾವು ಬದನೆಕಾಯಿನ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಫ್ರೈ ಮಾಡ್ಕೋಬೇಕು, ಇಷ್ಟೇ ಚೆನ್ನಾಗಿ ಬರಬೇಕು. ಇಲ್ಲಾಂದರೆ ಬದನೆಕಾಯಿ ಹಸಿ ಹಸಿ ಉಳಿದ್ಬಿಡುತ್ತೆ. ಅಷ್ಟು ಸಖತ್ತಾಗಿರುತ್ತೆ. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇದಕ್ಕೆ ಹಾಗೇ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಹಾಗೇ ತಿಂತಾಯಿದ್ರೆ ಅಷ್ಟು ಸಖತ್ತಾಗಿರುತ್ತೆ. ಅನ್ನದ ಜೊತೆ ನಂಚ್ಕೊಂಡು ತಿನ್ನೋಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ಇವಾಗ ಬದನೆಕಾಯಿ ಫ್ರೈ ಮಾಡಿರೋದು ರೆಡಿಯಾಗಿದೆ, ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ, ಸೋಂಪು, ಸಾಸಿವೆ, ಜೀರಿಗೆ, ಈ ಕಡೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಸಕ್ಕರೆ, ಉಪ್ಪು ಮತ್ತು ಖಾರದ ಪುಡಿ, ಕರಿಬೇವನ್ನ ತೊಗೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಎಣ್ಣೆನ ಹಾಕಿ ಒಗ್ಗರಣೆಗೆ ಇಲ್ಲಿ ತೊಗೊಂಡಿರೋ ಅಂಥ ಜೀರಿಗೆ ಇದು ಎಲ್ಲ ಹಾಕ್ಕೊಂಡು ಅದು ಫ್ರೈ ಆಗೋವರೆಗೆ, ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಯೋವರೆಗೆ ಬಿಟ್ಬಿಟ್ಟು, ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವು, ಒಣಮೆಣ್ಸಿಕಾಯಿನ ಒಗ್ಗರಣೆಗೆ ಸೇರಿಸ್ಕೊಂಡು, ಒಣಮೆಣ್ಸಿಕಾಯಿ ಸ್ವಲ್ಪ ಫ್ರೈ ಆಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ, ಕಲರ್ ಚೇಂಜ್ ಆಗೋವರೆಗೂ. ಇವಾಗ ನೋಡಿ ಇದೇ ರೀತಿ ಉರಿನ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ಆಗಿದೆ. ಇವಾಗ ಇದಕ್ಕೇ ಉಪ್ಪು ಮತ್ತು ಸಕ್ಕರೆ, ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪೌಡ್ರ್ ಸೇರಿಸ್ಕೊಳ್ಳೋಣ. ಇದೇ ನಿಮಗೆ ಟೇಸ್ಟ್ ಕೊಡೋದು, ಸಕ್ಕತ್ತಾಗಿರೋದು. ಮೊಸರನ್ನ ಹಾಕ್ಬಿಟ್ರಂತೂ ಸೂಪರ್ ಟೇಸ್ಟ್ ಕೊಡುತ್ತೆ. ಇವಾಗ ಇದು ತಣ್ಣಗಾದ್ಮೇಲೆ, ಕಂಪ್ಲೀಟ್ ತಣ್ಣಗಾದ್ಮೇಲೆ, ಆ ಕಡೆ ಬದನೆಕಾಯಿ ಕೂಡ ತಣ್ಣಗಾಗಬೇಕು, ಈ ಕಡೆ ಬಾಂಡಿ ಕೂಡ ತಣ್ಣಗಾದ್ಮೇಲೆ ನಾವು ಗಟ್ಟಿ ಮೊಸರನ್ನ ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪನೇ ನೀರು ಹಾಕೋಬೇಕಾಗುತ್ತೆ, ಜಾಸ್ತಿ ಹಾಕೋಬೇಡಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಮೊಸರನ್ನ ಹಾಕೋಬೇಕು. ಇವಾಗ ಬದನೆಕಾಯಿ ಫ್ರೈ ಮಾಡಿರೋಂಥ ಬದನೆಕಾಯಿನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಬದನೆಕಾಯಿಗೂ ಹಾಕಿರ್ತೀವಿ, ಇಲ್ಲಿ ನಾನು ಮೊಸರಿಗೂ ಉಪ್ಪು ಹಾಕ್ಕೊಂಡಿರ್ತೀನಿ. ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ, ಎಷ್ಟು ಬೇಕಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೋಬೇಕಾಗತ್ತೆ. ಉಡಿಸಾ ಬದನೆಕಾಯಿ ರೆಸಿಪಿ ರೆಡಿಯಾಗಿದೆ.